ಬ್ರೋಗೌಡ ಎಂದೇ ಖ್ಯಾತಿಯಾಗಿರುವ ಕಿರುತೆರೆ ನಟ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 8ರ ಸ್ಪರ್ಧಿ ಶಮಂತ್ ಇತ್ತೀಚೆಗಷ್ಟೇ ಫೆಬ್ರವರಿ 14ರಂದು ತಮ್ಮ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟರು. ಇಷ್ಟು ದಿನ ಸಿಂಗಲ್ ಆಗಿ, ಲವರ್ ಬಾಯ್ ಆಗಿ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿ ಎಲ್ಲರ ಮನಸ್ಸನ್ನ ಗೆದ್ದಿರುವ ಶಮಂತ್ ಇದೀಗ ರಿಯಲ್ ಲೈಫ್ನಲ್ಲೂ ಹೊಸ ಬಾಳಿನ ಕಡೆಗೆ ಹೆಜ್ಜೆ ಹಾಕಲು ತಯಾರಾಗಿದ್ದಾರೆ. ಮೇ 21ರಂದು ಬ್ರೋಗೌಡ ಹಸೆಮಣೆಯನ್ನ ಏರಲಿದ್ದಾರೆ. ಬ್ರೋಗೌಡ ಅವರು ಪ್ರೇಮಿಗಳ ದಿನದಂದೇ ನಿಶ್ಚಿತಾರ್ಥ ಆಗಿರುವ ಕುರಿತ ವಿಡಿಯೋ ಹಂಚಿಕೊಂಡು ಎಲ್ಲರಿಗೂ ಶಾಕ್ ಕೊಟ್ಟರು. ಮೇಘನಾ ಎನ್ನುವವರ ಜೊತೆ ಶಮಂತ್ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ರು. ಇವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಇಬ್ಬರ ಪ್ರೀತಿ ವಿಚಾರವನ್ನ ಹೇಳುವುದಕ್ಕೆಂದೇ ಒಂದು ಬ್ಯೂಟಿಫುಲ್ ವಿಡಿಯೋವನ್ನ ಕೂಡ ಮಾಡಿದ್ರು. ಸದ್ಯ ಶಮಂತ್ ಬ್ರೋಗೌಡ ಅರಿಶಿನ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ. ಇವರ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಮೊನ್ನೆಯಷ್ಟೇ ನಟ ಶಮಂತ್ ಬಾವಿ ಪತ್ನಿ ತಮ್ಮ ಬ್ಯಾಚುಲರ್ ಪಾರ್ಟಿ ಕೂಡ ಮಾಡಿಕೊಂಡಿದ್ರು. ಮೇಘನಾ ಅವರ ಸ್ನೇಹಿತರು ರೆಸಾರ್ಟ್ ಒಂದರಲ್ಲಿ ಬ್ಯಾಚುಲರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಈ ಪಾರ್ಟಿಯಲ್ಲಿ ಮೇಘನಾ ಅವರು ಮಸ್ತ್ ಎಂಜಾಯ್ ಮಾಡಿ ಈ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು. ಇನ್ನು ತಮ್ಮ 8 ವರ್ಷದ ಪ್ರೀತಿ ಮತ್ತು ತಾವು ಪ್ರಪೋಸ್ ಮಾಡಿದ ರೀತಿಯನ್ನ ಬ್ರೋಗೌಡ ಈ ಹಿಂದೆ ನಮ್ಮ ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಒಂದು ಅಂದ್ರೆ ಕಾಲೇಜಲ್ಲಿ ಸುಮ್ಮನೆ ಒಂದು ಗೆಟ್ ಟುಗೆದರ್ ಇತ್ತು ನನ್ನ ಫ್ರೆಂಡ್ಸ್ದು ಇದು. ಸೊ ಕಾಲೇಜ್ ಟೈಮಲ್ಲಿ ಫೆಸ್ಟು ನಡೀತಾ ಇತ್ತು. ಸೊ ಫೆಸ್ಟಿಗೆ ಹೋದಾಗ ಅಲ್ಲಿಂದ ಪರಿಚಯ ಆಗಿ, ಸೊ ಅದಂಗೆ ಕಂಟಿನ್ಯೂ ಆಗಿ 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 ಹಿಂದೆ ತಿರುಗಿ ನೋಡಿದ್ರೆ 8 ವರ್ಷ ಆಗೋಗಿತ್ತು. ಸೊ ದಿಸ್ ಇಸ್ ದ ಟೈಮ್, ಈಗಲೇ ಆಗಬೇಕು ಏನೇ ಇದ್ರು ಅಂತ ಮನೇಲೆಲ್ಲ ಅಪ್ರೋಚ್ ಮಾಡಿ ಎಲ್ಲ ಓಕೆ ಮಾಡಿಸಿ, ಸೊ ಆಮೇಲೆ ಪ್ರೊಸೀಡ್ ಆಗಿತ್ತು ಮುಂದಕ್ಕೆ ಅಫಿಷಿಯಲಿ ಏನೇನಿದೆ ಏನೇನು ಅಂತ. ಅಂದರೆ ಅವರು ಸಿಕ್ಕಾಪಟ್ಟೆ ಆ್ಯಕ್ಟಿವು. ಅಂದರೆ ನಾನು ಡಲ್ ಆಗಿದ್ದಾಗ ಅವ್ರು ನನ್ನನ್ನು ಆ್ಯಕ್ಟಿವ್ ಮಾಡಿಸ್ತಾರೆ. ಒಂದೇನು ಅಂದರೆ ಅವರು ನನಗಿಂತ ಬ್ಯುಸಿ ಆ್ಯಕ್ಚುಲಿ. ಅವರು ಡೈಲಿ ವರ್ಕ್ ಮಾಡ್ತಾ ಇರ್ತಾರೆ, ಡೈಲಿ ಬ್ಯುಸಿ ಇರ್ತಾರೆ. ಸೊ ನಾನು ಅವರು ಸಿಗೋದು ತುಂಬ ತುಂಬ ಕಮ್ಮಿ ಟೈಮು. ಸೊ ಸಿಕ್ಕಿರೋ ಟೈಮಲ್ಲೂ ತುಂಬ ಬೆಸ್ಟ್ ಇರುತ್ತೆ. ಆ್ಯಂಡ್ ಓವರ್ ಆಲ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ನಾ ಬಿಗ್ ಬಾಸ್ ಹೋದಾಗ, ನನ್ನ ಸೀಸನಲ್ಲಿ ಬಿಗ್ ಬಾಸ್ ಹೋದಾಗ ನನ್ನ ಕಂಪ್ಲೀಟ್ ಕಾಸ್ಟ್ಯೂಮು, ನನಗೇನೇನು ಮೇಕಪ್ ಕಿಟ್ಟು ಮತ್ತು ಡೈಲಿ ಏನೇನು ಹಾಕೋಬೇಕು ವೇರು, ಆ್ಯಂಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗು, ಪೋಸ್ಟ್ ಮಾಡೋದು, ಆ್ಯಂಡ್ ವೋಟ್ ಮಾಡ್ಸೋಕ್ಕೆ ಅಪೀಲ್ ಮಾಡಿಸೋದು ಜನರ ಕೈಯಲ್ಲಿ. ಸೊ ಇಷ್ಟೆಲ್ಲ ಕಂಪ್ಲೀಟು ಅವರೊಬ್ಬರೇ ಮಾಡಿದ್ದು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವೈಷ್ಣವ್ ಪಾತ್ರದ ಮೂಲಕ ಶಮಂತ್ ಕನ್ನಡಿಗರ ಮನೆ ಮನೆಗಳಿಗೆ ಹತ್ರವಾಗಿದ್ರು. ಸುಮಾರು 2 ವರ್ಷಗಳ ಕಾಲ ವೈಷ್ಣವ್ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಶಮಂತ್. ಯೂಟ್ಯೂಬರ್ ಆಗಿ ಗುರುತಿಸಿಕೊಂಡಿದ್ದ ಬ್ರೋಗೌಡ ಕನ್ನಡಿಗರಿಗೆ ಪರಿಚಿತರಾಗಿದ್ದು ಬಿಗ್ ಬಾಸ್ ಸೀಸನ್ 8ರ ಮೂಲಕ. ಬಿಗ್ ಬಾಸ್ನಲ್ಲಿ ತನ್ನ ಹಾಡು ಸ್ಪರ್ಧೆಯ ಮೂಲಕ ಜನಮನ ಗೆದ್ದು ಲಕ್ಷ್ಮೀ ಬಾರಮ್ಮ ಮೂಲಕ ಜನಪ್ರಿಯತೆಯನ್ನ ಪಡೆದ್ರು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬ್ರೋಗೌಡ ಅವರ ಚೊಚ್ಚಲ ಧಾರಾವಾಹಿಯಾಗಿತ್ತು. ಮೊದಲ ಧಾರಾವಾಹಿಯಲ್ಲೇ ಅದ್ಭುತವಾಗಿ ನಟಿಸುವ ಮೂಲಕ ಕನ್ನಡಿಗರಿಗೆ ಹತ್ತಿರವಾಗಿದ್ದರು ಶಮಂತ್. ಮದುವೆ ಜೊತೆಗೆ ಶಮಂತ್ಗೆ ಇತ್ತೀಚೆಗೆ ಮತ್ತೊಂದು ಬಂಪರ್ ಆಫರ್ ಕೂಡ ಬಂದಿದೆಯಂತೆ. ಮೊದಲ ಧಾರಾವಾಹಿ ಮುಕ್ತಾಯವಾದ ಬೆನ್ನಲ್ಲೇ ಅವರ ಅದೃಷ್ಟ ಬದಲಾಗಿದ್ದು ತೆಲುಗಿಗೆ ಪಾದಾರ್ಪಣೆ ಮಾಡಲಿದ್ದಾರೆ. ತೆಲುಗಿನ ಹೊಸ ಧಾರಾವಾಹಿಯೊಂದಕ್ಕೆ ನಾಯಕನಾಗಿ ಬ್ರೋಗೌಡ ಆಯ್ಕೆಯಾಗಿದ್ದಾರೆ.